ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತಿನ ವಿಡಿಯೋ ನನ್ನ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಜೊತೆಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ ರೀತಿ ವಿಡಿಯೋ ಮಾಡ್ತೀನಿ ಇವತ್ತು ಅಂತ. ಎಸ್, ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಸ್ಯಾರಿನ ಹೇಗೆ ಬಾಕ್ಸ್ ಫೋಲ್ಡ್ ಮಾಡೋದು ಈಸಿಯಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮೆಲ್ರಿಗೂ. ಲೈಕ್ ಪ್ರಿಪ್ಲೇಟ್ ಮಾಡೋಕ್ಕೆ ಬರುತ್ತೆ ಬಟ್ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ. ತುಂಬ ಕ್ವಿಕ್ಕಾಗಿ ನಾನು ತೋರಿಸಿದ್ದೀನಿ. ಬೇರೆ ರೀತಿ ಅಂದರೆ ಲೈಕ್ ಡಿಫ್ರೆಂಟ್ ಮೆಥಡಲ್ಲಿ ತೋರಿಸಿದ್ದೀನಿ. ಇವತ್ತು ಬಂದು ನಾನು ಪ್ರೀಪ್ಲೀಟೆಡ್ ಸ್ಯಾರಿನ ಹೇಗೆ ಆ್ಯಂಗರ್ಗೆ ಹಾಕಿ ಇಟ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಸೆಲ್ಫ್ಗೆ ನಮಗೆ ನಾವೇನಾದ್ರು ಫಂಕ್ಷನ್ಗೆ ಹೋಗ್ತಿದ್ದೀವಿ, ಇನ್ 1-2 days 3 days ಫಂಕ್ಷನ್ ಇದೆ ಅಂದರೆ ಒಬ್ಬೊಬ್ಬರಿಗೆ ಲೈಕ್ ಫೋಲ್ಡ್ ಮಾಡೋದು ಇಷ್ಟ ಆಗಲ್ಲ ಸ್ಯಾರಿನ. ನನಗೆ ಫೋಲ್ಡಿಂಗ್ ಬೇಡ, ನನ್ನ ಆ್ಯಂಗರ್ಗೆ ಹಾಕೊಂಡು ಇಟ್ಕೋತೀನಿ ಅಂತಾರ ಎಲ್ಲ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು ಈ ಮೆಥಡು. ಈಸಿ ಇತ್ತು, ಸೊ ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ರೀತಿ ವಿಡಿಯೋ ಬೇಕು ಅಂತ ಸಹ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಏನಾದರೂ ಸ್ಯಾರಿ ಪ್ರೀಪ್ಲೀಟಿಂಗ್ ಸರ್ವಿಸ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರೀಪ್ಲೀಟಿಂಗ್ ಮಾಡಬೇಕಾದ್ರೆ ಏನಾದರೂ ಡೌಟ್ ಇದ್ದರೆ ಎಲ್ಲಾನು ಕಮೆಂಟ್ ಮೂಲಕ ನನಗೆ DM ಮಾಡಿ. ಸೊ ದಟ್ ನಾನು ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನನ್ನ ನೆಕ್ಸ್ಟ್ ವಿಡಿಯೋಸಲ್ಲೇ ಟ್ರೈ ಮಾಡ್ತೀನಿ. ಇವತ್ತು ಆಲ್ರೆಡಿ ನಾನು ಪ್ರಿಪ್ಲೀಟ್ ಮಾಡಿದ್ದೀನಿ. ಈ ಸ್ಯಾರಿ ಪ್ರಿಪ್ಲೀಟ್ ಹೇಗೆ ಮಾಡೋದು ಅನ್ನೋದು ಸಹ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿದೆ ನನ್ನ ಚಾನಲಲ್ಲಿ. ಹೋಗಿ ನೀವು ಚೆಕ್ ಮಾಡ್ಬೋದು ಎಲ್ಲಾನು. ನಾನು ಆಲ್ರೆಡಿ ಒಂದು ಆ್ಯಂಗರ್ ತಗೊಂಡಿದ್ದೀನಿ. ಇದೇ ಆ್ಯಂಗರ್ ಬೇಕು, ಈ ಥರ ಶೇಪಲ್ಲೇ ಆ್ಯಂಗರ್ ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಾನು ಈ ಥರ ತಗೊಂಡಿದ್ದೀನಿ. ನಾರ್ಮಲ್ ಆ್ಯಂಗರಲ್ಲೂ ಸೇಮ್ ನಾನು ಏನು ಮೆಥಡ್ ಯೂಸ್ ಮಾಡ್ತೀನೋ ಆ ಥರ ನೀವು ಮಾಡ್ಬೋದು. ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ನಾನು ಫೋಲ್ಡ್ ಮಾಡಿರೋ ಮೆಥಡ್ ಬೇರೆ ರೀತಿ ಇದೆ. ಇವಾಗ ನಾನು ಹ್ಯಾಂಗರ್ಗೆ ಹಾಕ್ಬೇಕಾದ್ರೂ ಅಷ್ಟೇ ಫೋಲ್ಡ್ ಮಾಡ್ತೀನಿ ಬಿಫೋರ್. ಸೊ ಅದ್ರ ಮೆಥಡ್ ಬೇರೆ ಥರ ಇದೆ. ಸೊ ದಟ್ ಎರಡೂ ಒಂದೇ ಥರ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ, ಬೇರೆ ಬೇರೆ ರೀತಿ ಇದೆ. ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಈಸಿ ಇದೆ. 1-2 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೂ ಅದು ಬರುತ್ತೆ. ಕಂಪ್ಲೀಟ್ ಸ್ಯಾರಿನ ನಾನು ಉಲ್ಟಾ ಹಾಕೊತಾ ಇದ್ದೀನಿ. ಬಟ್ ನನ್ನ ಬಾಕ್ಸ್ ಫೋಲ್ಡಿಂಗಲ್ಲಿ ನನ್ನ ಪಲ್ಲು ಏನಿತ್ತು ಅದು ನನ್ನ ಶೋಲ್ಡರ್ ಮೇಲೆ ಹಾಕೊಂಡಿದ್ದೆ. ಸ್ಟಾರ್ಟಿಂಗ್ ಟಕ್ ಪಾಯಿಂಟ್ ಏನಿತ್ತು ನನ್ನ ಆಪೋಸಿಟ್ ಇಲ್ಲಿ ಕೆಳಗಡೆ ಬಂದಿತ್ತು. ಬಟ್ ಇವಾಗ ಏನು ಅಂತಂದ್ರೆ ಉಲ್ಟಾ, ನನ್ನ ಪಲ್ಲು ಏನಿದೆ ಅದು ಆಪೋಸಿಟ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಟಕಿಂಗ್ ಪಾಯಿಂಟ್ ನನ್ನ ಕಡೆಗೆ ಬರ್ತಿದೆ. ಸೇಮ್ ಫುಲ್ ಸ್ಯಾರಿನ ಉಲ್ಟಾ ಹಾಕೊಬೇಕು. ಸೊ ನೀಟಾಗಿ ಹಾಕೊಂಡು ಎಲ್ಲಾನು ಸರಿ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಇದೇನಿದೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು, ಒಂದ್ರ ಮೇಲೆ ಒಂದು. ಸೊ ನನ್ನ ಪ್ರೀವಿಯಸ್ ಎಲ್ಲ ವಿಡಿಯೋದಲ್ಲೂ ನಾನು ಈ ಫೋಲ್ಡಿಂಗ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೇಮ್ ಮೆಥಡು, ಒಂದ್ರ ಮೇಲೆ ಒಂದು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಬೇಕು ನಿಮಗೆ. ಸೊ ಇಲ್ಲಿ ತನಕ ಈಸಿ ಇರುತ್ತೆ. ಸೊ ಮುಂದೆ ಸ್ವಲ್ಪ ಆ ಟೆಕ್ನಿಕ್ಕು ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಸೊ ದಟ್ ಪಲ್ಲು ಏನಿದೆ ಅದನ್ನ ನನ್ನ ಶೋಲ್ಡರ್ ಮೇಲೆ ಹಾಕೊಳ್ತಾ ಇದ್ದೀನಿ. ಮಿಕ್ಕಿರೋ ಸ್ಯಾರಿ ಏನಿದೆ ಅದನ್ನ ಒಂದ್ರ ಮೇಲೆ ಒಂದು ಹಾಕೋತಿದ್ದೀನಿ. ಸೊ ಕ್ಯಾಮ್ರಾನ ಇನ್ನೊಂದು ಸ್ವಲ್ಪ ಮುಂದೆ ತಗೊಂಡು ಬಂದು ಹತ್ರದಿಂದ ತೋರಿಸ್ತೀನಿ ಹೇಗೆ ಫೋಲ್ಡ್ ಮಾಡ್ತೀನಿ ಅಂತ. ಸೊ ಇವಾಗ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ವಾಪಸ್ ಒಂದು ರೋ ಫೋಲ್ಡ್ ಮಾಡಿಕೊಂಡು ವಾಪಸ್ ಇದನ್ನ ಈ ಕಡೆಗೆ ಬಿಟ್ಕೊಳ್ತೀನಿ, ಸರಿ ಮಾಡಿಕೊಂಡು. ಇಟ್ ಈಸ್ ಒಂದು ಎಲ್ಬೋ ಅಷ್ಟು ಗ್ಯಾಪ್ನ ಇಲ್ಲಿ ಬಿಟ್ಕೊಂಡು ಇದನ್ನ ಹಾಕೊಬೇಕು. ಸೊ ಇವಾಗ ಪ್ಲೀಟಿಂಗ್ಸ್ ಎಲ್ಲ ಸರಿ ಆಯಿತು. ಆ್ಯಂಗರ್ ನೋಡಿ ಸ್ಟ್ರೈಟ್ ಆಗಿ ಆ್ಯಂಗರ್ನ ಇದ್ರೊಳಗಡೆಯಿಂದ ಸ್ಯಾರಿ ಹಾಕಿ ನೀಟಾಗೆ ಸರಿ ಮಾಡ್ಕೊಳ್ಳಿ.
ಕಾಣಿಸ್ತಿದೆ ನೀಟಾಗಿ ಅನ್ಕೋತೀನಿ. ಇದು ಹ್ಯಾಂಗರ್ನ ಎತ್ತಿ ಉಲ್ಟಾ ಹಾಕ್ಕೊಳ್ಳಿ. ಈ ಸ್ಯಾರಿ ಇಲ್ಲೇನು ಬಿಟ್ಟಿದ್ದೀರಾ ಅದನ್ನು ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಇದನ್ನು ಈ ಒಳಗಡೆಯಿಂದ ಹಿಂಗಾದ್ರೂ ನೀವು ನಾರ್ಮಲ್ ಆದರೂ ಹಿಂಗೆ ತಗೊಂಡು ಬಂದು ಹಾಕೋಬೋದು, ಹಿಂಗೆ ಹಾಕೋಬೋದು. ಬಟ್ ನಾನು ಇಲ್ಲಿ ಮೇಲಿಂದ ಈ ಥರ ಹ್ಯಾಂಗರ್ ಇದ್ದರೆ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ನಾನು ಇಲ್ಲಿಂದ ಹಾಕೊಂತಿರೋದು. ಸೊ ದಟ್ ನೀವು ಇಲ್ಲಿ ಏನಿದೆ ಎಲ್ಲ ಸರಿ ಮಾಡಿಕೊಂಡು, ಸೊ ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ ಪ್ಲೀಟು ಇಲ್ಲಿ ಬರುತ್ತೆ. ಇವಾಗ ಮತ್ತೆ ಅದನ್ನು ನಾನು ಲೂಸಾಗಿ ಅಳ್ಳಾಡಬಾರ್ದು ಅಂತ ಸ್ಯಾರಿ ಜೊತೆ ಸೇರಿ ಲಾಕ್ ಮಾಡ್ತಿದ್ದೀನಿ. ನೀವು ಆರಾಮಾಗಿ ಹ್ಯಾಂಗರ್ಗೆ ಈ ಥರ ಹಾಕಿಟ್ಕೊಂಡ್ರೆ ನಿಮಗೆ ಎಲ್ಲೂ ಪ್ಲೀಟಿಂಗ್ಸು ಸಹ ಹಾಳಾಗಲ್ಲ. ಇದು ಮೂವ್ ಆಗುತ್ತೆ ಅಂದರೆ ಬೇಕಾದ್ರೆ ಇದನ್ನು ಲಾಕ್ ಮಾಡ್ಬೋದು. ಬಟ್ ನೀವು ಹ್ಯಾಂಗ್ ಮಾಡೋದ್ರಿಂದ ಎಲ್ಲ ಕಡೆ ಪಿನ್ನಿಂಗ್ ಏನು ನೆಸೆಸಿಟಿ ಇರಲ್ಲ, ನಿಮಗೆ ನೀಟಾಗಿ ಕೂತ್ಕೊಡುತ್ತೆ. ಸೊ ನಾನು ಇಲ್ಲೊಂದು ಪಿನ್ನಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ಇದು ನೀಟಾಗಿ ಕೂತ್ಕೊಳ್ಳಿ ಅಂತ. ನಿಮಗೆ ಅದು ಬೇಕು ಅಂತ ಅಂದರೆ ಈಗ ನಾನು ವಿಡಿಯೋಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ನೀವು ಪಿನ್ ಹಾಕಿಲ್ಲ ನಾರ್ಮಲಾಗಿ ಹ್ಯಾಂಗರ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮ್ಮ ಹತ್ರ ಲೈಕ್ ತೋರಿಸ್ತಿದ್ದೀನಿ ನಾನು ಎಲ್ಲೆಲ್ಲಿ ಪಿನ್ ಹಾಕಿದ್ದೀನಿ ಅಂತ. ಸೊ ನಾರ್ಮಲಾಗಿ ಇದೂ ಅಷ್ಟೇ ಇಲ್ಲಿಗೆ ಸ್ಯಾರಿಗೆ ಅಟ್ಯಾಚ್ ಮಾಡಿ ಅಲ್ಲಿ ಪಿನ್ ಹಾಕಿದ್ದೀನಿ. ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೋಡಿ. ಈ ಥರ ಎಷ್ಟು ಸಿಂಪಲ್ಲಾಗಿ ನೀವು ಆರಾಮಾಗಿ ನೀವು ಹ್ಯಾಂಗರ್ಗೆ ಹಾಕೋಬೋದು. ನೋಡಿದ್ರಲ್ಲ ಹೇಗೆ ಮಾಡಿದೆ ನಾನು, ಎಷ್ಟು ಸಿಂಪಲ್ಲಾಗಿ ಹ್ಯಾಂಗರ್ಗೆ ಹಾಕಿ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಗ್ತದೆ. ತುಂಬ ನೀಟ್ ಫಿನಿಶಿಂಗ್ ಸಹ ಬಂತು. ವಿಡಿಯೋಗೆ ಟ್ರೈ ಮಾಡಿದಾಗ ಹೇಗೆ ಬರುತ್ತೋ ಅನ್ನೋದು ಒಂದಿತ್ತು, ಜೊತೆಗೆ ಎಲ್ಲರಿಗೂ ಶೇರ್ ಮಾಡ್ಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆರಾಮಾಗಿ ಫೋಲ್ಡಿಂಗ್ ಇಷ್ಟ ಇಲ್ಲ ಅದನ್ನಾದ್ರು ಟೆನ್ಷನ್ ಇರೋರಿಗೆ ಈ ಥರ ಟೆಕ್ನಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬ ಅಂದರೆ ತುಂಬ ಈಸಿ. ಒಂದು 2 times ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಟ್ಟಿದ್ದೀನಿ, ನನಗೆ ಎಷ್ಟು ಗೊತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.